ಕತ್ತಲೆ ಆವರಿಸಿರುವ ನಿಶ್ಶಬ್ದ ರಾತ್ರಿ, ತಂಪಾದ ಗಾಳಿಯ ಒರಟು ಸ್ಪರ್ಶ, ಮಂಕಾಗಿ ಹೊಳೆಯುವ ಬೀದಿ ದೀಪಗಳು, ಅದರ ನಡುವಿಂದ ಕೇಳಿಬರುತ್ತದೆ ಪಿಸುಗುಡುವ ಅನಿರೀಕ್ಷಿತ ಶಬ್ದ. ಅದು ಒಂದು ಹಳೆಯ ಬಂಗಲೆ, 100 ವರ್ಷಗಳ ಹಿಂದಿನ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಒಂದು ಪಾಳು ಕಟ್ಟಡ. ಇದನ್ನು ಸುತ್ತಿಕೊಂಡಿರುತ್ತವೆ ಬಿದಿರು ಗಿಡಗಳು, ಮುಳ್ಳು ಪೊದೆಗಳು ಮತ್ತು ಬಿರುಕು ಬಿದ್ದ ಗೋಡೆಗಳು. ಈ ಬಂಗಲೆ ಕೇವಲ ಕಟ್ಟಡವಲ್ಲ, ಇದು ಸ್ಥಳೀಯರ ನಂಬಿಕೆಗೆ ಪ್ರಕಾರ ಆತ್ಮಹತ್ಯೆ, ಕೊಲೆ ಮತ್ತು ಸಂಕಟಿತ ಆತ್ಮಗಳ ನೆಲೆವಾಗಿರುವ ನಿಗೂಢ ಪ್ರೇತ ಬಂಗಲೆ. ಹೊರಗಿನಿಂದ ನೋಡಿದರೆ ಅದು ಶಾಂತ ಹಾಗೂ ನಿರ್ಜನವಾಗಿ ಕಾಣಬಹುದು, ಆದರೆ ಅದರ ಒಳಗೆ ನಿಜವಾಗಿಯೂ ಏನನ್ನೋ ಮುಚ್ಚಿಡಲಾಗಿದೆ. ಅಲ್ಲಿ ನಡೆದಿದ್ದ ಕರಾಳ ಘಟನೆಗಳ ಛಾಯೆ ಇಂದು ಕೂಡ ಗೋಡೆಗಳಲ್ಲಿ ಜೀವಂತವಾಗಿದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಈ ಬಂಗಲೆ ನಿಜಕ್ಕೂ ಪ್ರೇತಗಳ ನಿವಾಸವೇ? ಇಲ್ಲಿ ನಡೆದಿದ್ದ ಕಥೆಗಳು ಯಾವುವು? ಇಲ್ಲಿ ಯಾರ ಜೀವನ ತೊಳಲಿಸಿಕೊಂಡಿದೆ? ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬಂಗಲೆಯ ಹಿಂದಿನ ನಿಗೂಢ ಸತ್ಯವನ್ನು ಅನಾವರಣ ಮಾಡೋಣ. ಬನ್ನಿ, ಅಜ್ಞಾನ, ಭಯ ಮತ್ತು ನಂಬಿಕೆಯ ನಡುವಣ ಗಡಿಯನ್ನು ಮೀರಿ ಈ ಕರಾಳ ಕಥೆಯೊಳಗೆ ಜಾರಿ ಹೋಗೋಣ. ಈ ವಿಸ್ಮಯಕಾರಿ ಜಾಗ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಕಲಬುರಗಿ ಜಿಲ್ಲೆಯಲ್ಲಿದೆ. ಗುಲ್ಬರ್ಗಾ ನಗರವು ತನ್ನ ಭವ್ಯ ಇತಿಹಾಸ ಮತ್ತು ಸ್ಮಾರಕಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಈ ನಗರದ ಹೃದಯ ಭಾಗದಲ್ಲಿಯೇ ದಶಕಗಳಿಂದಲೂ ಒಂದು ನಿಗೂಢ ಕಟ್ಟಡವಿದೆ. ಅದೇ ಜೋರೋ ಬಂಗಲೆ. ಹೊರನೋಟಕ್ಕೆ ಹಳೆಯದಾದ ಪಾಳು ಬಿದ್ದ ಕಟ್ಟಡದಂತೆ ಕಂಡರೂ ಈ ಬಂಗಲೆಯು ಅನೇಕ ಭಯಾನಕ ಕಥೆಗಳು ಮತ್ತು ನಿಗೂಢ ಇತಿಹಾಸವನ್ನು ತನ್ನೊಳಗೆ ಹುದುಗಿಸಿಕೊಂಡಿದೆ. ಸ್ಥಳೀಯರು ಇದನ್ನು ಪ್ರೇತ ಬಂಗಲೆ ಎಂದೇ ಕರೆಯುತ್ತಾರೆ. ಬ್ರಿಟಿಷ್ ಕಾಲದ ನಿಗೂಢ ಬಂಗಲೆ. ಸ್ಥಳೀಯ ದಾಖಲೆಗಳು ಮತ್ತು ಹಿರಿಯರ ಪ್ರಕಾರ ಈ ಬಂಗಲೆಯ ಅಸಲಿ ಹೆಸರು ಜೋರಾ ಬಂಗಲೆ ಅಥವಾ ಜೋರಾ ಮ್ಯಾನ್ಷನ್. ಇದನ್ನು ಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಅಥವಾ 20ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಕಾಲದ ಅಧಿಕಾರಿಗಳು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಬಂಗಲೆಯ ವಾಸ್ತುಶಿಲ್ಪವು ಆ ಕಾಲದ ಬ್ರಿಟಿಷ್ ಶೈಲಿಗಳ ಮಿಶ್ರಣವನ್ನು ಹೊಂದಿದೆ. ಇದರ ನಿರ್ಮಾಣದ ಉದ್ದೇಶ, ಯಾರು ಇದನ್ನು ಮೊದಲು ವಾಸಿಸಲು ಬಳಸಿದರು ಎಂಬ ಬಗ್ಗೆ ಸ್ಪಷ್ಟ ದಾಖಲೆಗಳಿಲ್ಲ. ಆದರೆ ಇದು ಬ್ರಿಟಿಷರ ಕಾಲದಲ್ಲಿ ಹಿರಿಯ ಅಧಿಕಾರಿಗಳ ರೆಸಿಡೆನ್ಸ್ ಆಗಿ ಬಳಕೆಯಾಗಿತ್ತು ಎಂಬ ಊಹಾಪೋಹಗಳಿವೆ. ಭಯಾನಕ ಕಥೆಗಳು ಮತ್ತು ಜನರ ನಂಬಿಕೆ. ಜೋರೋ ಬಂಗಲೆಯ ಸುತ್ತ ಹೆಣೆದುಕೊಂಡಿರುವ ಅಸಂಖ್ಯಾತ ಕಥೆಗಳು ಇಲ್ಲಿನ ನಿಗೂಢತೆಗೆ ಮುಖ್ಯ ಕಾರಣವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರುವ ಕಥೆಗಳೆಂದರೆ ಆತ್ಮಹತ್ಯೆ ಮತ್ತು ಅತೃಪ್ತ ಆತ್ಮಗಳು. ಈ ಬಂಗಲೆಯಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಅಥವಾ ಅವರ ಕುಟುಂಬದ ಸದಸ್ಯರು ಆತ್ಮಹತ್ಯೆ ಮಾಡಿಕೊಂಡರು ಎಂಬ ಕಥೆಯಿದೆ. ಅವರ ಆತ್ಮಗಳು ಇಲ್ಲಿ ಇಂದಿಗೂ ಅಲೆದಾಡುತ್ತಿವೆ ಎಂದು ಜನರು ನಂಬುತ್ತಾರೆ. ವಿಶೇಷವಾಗಿ ರಾತ್ರಿಯ ವೇಳೆ ಬಂಗಲೆಯೊಳಗಿನಿಂದ ವಿಚಿತ್ರ ಶಬ್ದಗಳು, ಮಹಿಳೆಯೊಬ್ಬರ ಅಳು ಹಾಗೂ ಮಕ್ಕಳ ನಗು ಕೇಳಿಬರುತ್ತವೆ ಎಂದು ಹೇಳಲಾಗುತ್ತದೆ. ಮತ್ತೊಂದು ಕಥೆಯ ಪ್ರಕಾರ ಇಲ್ಲಿ ಕೆಲವು ಕ್ರೂರ ಕೊಲೆಗಳು ನಡೆದಿವೆ. ಈ ಕೊಲೆಗಳಿಗೆ ಸಂಬಂಧಿಸಿದ ರಹಸ್ಯಗಳು ಬಂಗಲೆಯ ಗೋಡೆಗಳಲ್ಲಿ ಬಂಧಿಯಾಗಿದ್ದು, ಆ ಅತೃಪ್ತ ಆತ್ಮಗಳು ಇಲ್ಲಿ ನೆಲೆಸಿವೆ ಎಂದು ಹೇಳಲಾಗುತ್ತದೆ. ಬಂಗಲೆಯ ಬಳಿ ಹಾದು ಹೋಗುವ ಅಥವಾ ಕುತೂಹಲದಿಂದ ಒಳಗೆ ಹೋಗಲು ಪ್ರಯತ್ನಿಸಿದ ಕೆಲವು ಜನರು ವಿಚಿತ್ರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ದೇಹದಲ್ಲಿ ಜುಮ್ಮೆನಿಸುವುದು, ಅಸ್ವಸ್ಥತೆ ಮತ್ತು ಮೊಬೈಲ್ ಕ್ಯಾಮೆರಾಗಳು ಕಾರ್ಯನಿರ್ವಹಿಸದಿರುವುದು ಇತ್ಯಾದಿ ಅನುಭವಗಳು ವರದಿಯಾಗಿವೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಜೋರೋ ಬಂಗಲೆಯು
ಭೂತ ಪ್ರೇತಗಳ ವಾಸಸ್ಥಾನ. ರಾತ್ರಿ ಹೊತ್ತು ಯಾರೂ ಈ ಬಂಗಲೆಯ ಸಮೀಪ ಸುಳಿಯಲು ಧೈರ್ಯ ಮಾಡುವುದಿಲ್ಲ. ಬಂಗಲೆಯೊಳಗೆ ಪ್ರವೇಶಿಸಿದವರಿಗೆ ಕೆಟ್ಟ ಅನುಭವಗಳಾಗಿವೆ ಎಂಬ ಭಯಾನಕ ಕಥೆಗಳು ತಲೆಮಾರುಗಳಿಂದ ಹರಿದು ಬಂದಿವೆ. ಬಂಗಲೆಯ ಆಸುಪಾಸಿನಲ್ಲೂ ಅಲೌಕಿಕ ಶಕ್ತಿಗಳ ಉಪಸ್ಥಿತಿ ಇದೆ ಎಂದು ಹಲವರು ಹೇಳುತ್ತಾರೆ. ಹಾಗಾಗಿಯೇ ಈ ಜಾಗವನ್ನು ಭಯಾನಕ ಸ್ಥಳಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ವಾಸ್ತವದಲ್ಲಿ ಜೋರೋ ಬಂಗಲೆಯು ಈಗ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಇದರ ಕಿಟಕಿ ಬಾಗಿಲುಗಳು ಹಾಳಾಗಿವೆ, ಗೋಡೆಗಳು ಕುಸಿದಿವೆ ಮತ್ತು ಗಿಡಗಂಟಿಗಳಿಂದ ಆವೃತವಾಗಿದೆ. ಬಂಗಲೆಯ ನಿರ್ವಹಣೆಯಿಲ್ಲದೆ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಸುತ್ತಮುತ್ತಲಿನ ಜನರು ಇಲ್ಲಿಗೆ ಬರಲು ಹೆದರುವುದರಿಂದ ಇದು ಮಾದಕ ವ್ಯಸನಿಗಳ ಅಡಗುತ್ತಾಣವಾಗಿ ಮಾರ್ಪಟ್ಟಿದೆ. ಈ ಕಥೆಗಳ ಹಿಂದೆ ವಾಸ್ತವ ಎಷ್ಟಿದೆ ಎಂಬುದು ನಿಗೂಢವಾಗಿಯೇ ಉಳಿದಿದೆ. ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದೆ ಇಂತಹ ನಂಬಿಕೆಗಳು ಸ್ಥಳೀಯ ಜನರಲ್ಲಿ ಬಲವಾಗಿ ಬೀರೂರಿವೆ. ಕೆಲವರು ಇದು ಕೇವಲ ಕಟ್ಟುಕತೆ ಮತ್ತು ಬಂಗಲೆಯ ನಿರ್ಜನ ಸ್ಥಿತಿಯಿಂದಾಗಿ ಹಬ್ಬಿರುವ ವದಂತಿಗಳು ಎಂದು ವಾದಿಸಿದರೆ, ಇನ್ನು ಕೆಲವರು ಅಂತರಂಗದಲ್ಲಿ ಈ ಸ್ಥಳದಲ್ಲಿ ಯಾವುದೋ ಅತೀಂದ್ರಿಯ ಶಕ್ತಿ ಇದೆ ಎಂದು ದೃಢವಾಗಿ ನಂಬುತ್ತಾರೆ. ಒಟ್ಟಾರೆಯಾಗಿ ಕಲಬುರಗಿಯ ಜೋರೋ ಬಂಗಲೆಯು ಕಾಲದ ಕರಾಳ ಕಥೆಗಳನ್ನು ತನ್ನೊಳಗೆ ಹುದುಗಿಸಿಕೊಂಡು ಭಯ ಮತ್ತು ಕುತೂಹಲಗಳನ್ನು ಕೆರಳಿಸುತ್ತಲೇ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಇದು ಕಲಬುರಗಿಯ ಜೋರೋ ಬಂಗಲೆಯ ನಿಗೂಢ ಕಥೆ. ಆತ್ಮಹತ್ಯೆ, ಕ್ರೂರ ಕೊಲೆಗಳು, ಅತೃಪ್ತ ಆತ್ಮಗಳು. ಈ ಬಂಗಲೆ ಕೇವಲ ಕಟ್ಟಡವಲ್ಲ, ಇದು ಭಯ ಮತ್ತು ರಹಸ್ಯಗಳ ಜಗತ್ತು. ಸತ್ಯವೇನೆಂದು ಗೊತ್ತಿಲ್ಲ, ಆದರೆ ಇಲ್ಲೊಂದು ಅತೀಂದ್ರಿಯ ಶಕ್ತಿ ಇರುವುದು ನಿಜ ಅನ್ನಿಸುವಷ್ಟು ಶಕ್ತಿಶಾಲಿ ಅನುಭವಗಳು ಜನರನ್ನು ಕಾಡುತ್ತಿವೆ. ಹೀಗೆ ಇನ್ನೂ ಅನೇಕ ನಿಗೂಢ ಉಸಿರುಗಟ್ಟಿಸುವ ಕಥೆಗಳಿಗೆ ಸಿದ್ಧರಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮಗೆ ಭೂತಗಳ ಮೇಲೆ ನಂಬಿಕೆ ಇದೆಯಾ ಇಲ್ವೋ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.